Cheers. Good night. Akka jor. Lemon garam masala. Namaste everyone. Welcome to Being Shivani. ಇಲ್ಲಿಂದ ಡೆಫಿನೆಟ್ಲಿ ಒಂದು ಕ್ರೇಜಿ ಜರ್ನಿನ ನೋಡ್ತಿರೋ ಆಫ್ ಅ ಡೇ. ಬಟ್ ಫಸ್ಟ್ ಇಲ್ಲಿ ನಾವು ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಬಂದ್ವಿ ಬಿಕಾಸ್ ವಿ ವೆರ್ ರಿಯಲಿ ಹಂಗ್ರಿ ಆ್ಯಂಡ್ ಫ್ರಮ್ ಹಿಯರ್ ಯು ವಿಲ್ ಕಂಟಿನ್ಯೂ. ಹೆಂಗಿದೆ? ಯಮ್ ಯಮ್. ಬೆಸ್ಟ್ ಕಾಂಬೋ. ನಾವು ಡ್ರೆಂಚ್ಡ್. ಜಾಸ್ತಿ ಆಗಿದೆ ಕೊಡು. ಯಾರ್? ಖಾಲಿ ಪೇಪರ್. ನಾನು ಆಸ್ತಿ ಕಿತ್ಕೊಂತಿದ್ದಾನೆ ಗಾಯ್ಸ್. ಎಂಟ್ರಿ ಅಲ್ಲೇ ಕೊಡ್ರಿ. ಅವಳೆ ಬೀಳ್ಸ್ಕೊಂಡ್ ಬರ್ತಿದ್ದಾಳೆ. ಇವ್ರು ಏನು ನಮ್ನ ಎಕ್ಸ್ಕ್ಯೂಸ್ ಯಾವ ಸ್ಕೂಲ್ ಅದು? ಬೇರೆ ಸ್ಕೂಲು. ಸ್ಕೂಲ್ ಹೆಸರು ಹೆಂಗೋ ಬೇರೆ ಸ್ಕೂಲ್ ಆಗುತ್ತೆ. ಅಲ್ಲಿ ಓದು ಸ್ಕೂಲ್ ಹೆಸರು ಓದು. ಅದೇ ಹಿಂದೆ ಅವ್ನು ನಿಂದೇನಾ ಸ್ಕೂಲು? ಸ್ಕೂಲಲ್ಲಿ ಏನೇನು ಕೊಡ್ತಾರೆ? ನೆಕ್ಸ್ಟ್ ಸ್ಕೂಲ್ಗೆ ಹೋಗ್ಬೇಕು. ನೀನ್ ಸ್ಕೂಲ್ಗೆ ಹೋಗ್ತೀಯಾ ನೀನು? ಆ ಜೋರಾಗಿ ಹೇಳಿ, ನಂಗೆ ಕೇಳ್ತಲ್ಲ. ಎಲ್ಲಿಗೆ ಬರ್ತೀನಿ ನಾನು? ನೋಡು ಬಸ್ ಬಂತು. ಅಲ್ಲಿ ಏನ್ ಬಂತು ಹೇಳು? ಏನ್ ಬಂತು? ಪಾಪಮ್ಮ ಹಾಯ್. ಏ ಹೆಲೋ. ಡಾನ್ 1 and ಡಾನ್ 2. Okay, Dawn 2 and 3. Struggles of feeding son. ಏನಮ್ಮ ಏನ್ ಮಾಡ್ತಿದ್ಯಾ? ತಿನ್ನಕ್ಕೆ. ಇವಾಗ ಫೈನಲಿ ಅವ್ನು ಏನ್ ಮಾಡ್ತಾನೆ? ಏನೋ ಅದು ವಿಡಿಯೋಸ್, ಅವ್ನ ಫೋಟೋಸ್ ಅವ್ನು ನೋಡ್ಕೊಂಡು ತಿನ್ನೋದು. ಏನ್ ತೋರ್ಸು, ಏನದು ಹೇಳು? ಯಾರ ಬರ್ಡೇ? ನನ್ಗೆ ಹೇಳು, ಯಾರ್ ಬರ್ಡೇ? ಶಿವಮ್ ಬರ್ಡೇನಾ? ಶಿವಮ್ ಯಾರು ಪುಟ್ಟ? ಫ್ರೆಂಡ್. ಹಾಯ್ ಅಮ್ಮ, ವೆಲ್ಕಮ್. ಬನ್ನಿ. ಹಾಯ್ ಹಾಯ್. ಕ್ಯಾಮ್ರಾಗೋಸ್ಕರ ಮಾಡಿ, ಇನ್ನೊಂದ್ಸತಿ ಮಾಡಿ. ಹಲೋ ಹಲೋ ವೆಲ್ಕಮ್. ಏ ಹಾಯ್ ಹೇಳೋ. ನಮಸ್ತೆ. ಹಲೋ. ಏ ಗಾಯ್ಸ್ ಬನ್ನಿ ಗಾಯ್ಸ್, ನಿಮ್ ಕಾಣಿಸಿದ ಗಾಯ್ಸ್. ಹಲೋ ಆಗೋಯ್ತಾ ಗಾಯ್ಸ್? ಅಯ್ಯೋ ಝೂಮ್ ಇನ್. ಎಲ್ಲರೂ ಬಂದಮೇಲೆ ಸುಮ್ಮನೆ ಇರೋ ಚಾನ್ಸೇ ಇಲ್ಲ. ಆಲ್ರೆಡಿ ಇಲ್ಲೆಲ್ಲ ಹೊರಗಡೆ ಕೂತ್ಕೊಂಡು ಫುಲ್ ಮಾತುಗಳು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಓ ಮೈ ಗಾಡ್, ದ ಕೆಯಾಸ್ ಬಂದಿದ್ದ ತಕ್ಷಣ ಅಂತೂ ನೀವು ನೋಡ್ದಂಗೆ ಇದ್ರ ಡಬಲ್ ತ್ರಿಬಲ್ ಇರುತ್ತೆ. ಅದು ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡೋಕ್ಕೂ ಆಗಲ್ಲ, ಅಷ್ಟೊಂದು ಕಿರ್ಚಾಡ್ತಿರ್ತಾರೆ. ಆ್ಯಂಡ್ ಹಿಯರ್ ದ ಕ್ಯೂಟೆಸ್ಟ್ ಒನ್ ಎಷ್ಟು ಗಲಾಟೆ ಮಾಡ್ತಾನೆ ಅಂದರೆ ಯು ಗೈಸ್ ಹ್ಯಾವ್ ನೋ ಐಡಿಯಾ. ಅವ್ನು ಈವನ್ 2 ನಿಮಿಷ ಸುಮ್ಮನೆ ಕೂಡ್ಸೋಕ್ಕೂ ನಮಗೆ ತುಂಬಾ ಕಷ್ಟಪಡ್ತೀವಿ. ನಾವು ರೀಚ್ ಆಗಿದ್ದೆ ತುಂಬ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತಾದಮೇಲೆ ವಿ ಜಸ್ಟ್ ಸ್ಟಾರ್ಟೆಡ್ ಟು ಈಟ್. ಆ್ಯಂಡ್ ದ ಫೀಲಿಂಗ್ ಆಫ್ ಎವ್ರಿಬಡಿ ಸಿಟ್ಟಿಂಗ್ ಟುಗೆದರ್ ಆ್ಯಂಡ್ ಈಟಿಂಗ್ ಹಿಟ್ಸ್ ರಿಯಲಿ ಡಿಫ್ರೆಂಟ್, ಎಸ್ಪೆಷಲಿ ಇನ್ ವಿಲೇಜ್. ಸೊ ಇಲ್ಲಿ ಕುತ್ಕೊಂಡು ಎಲ್ಲ ಡಿನ್ನರ್ ಫಿನಿಶ್ ಮಾಡಿದ್ವಿ ಆ್ಯಂಡ್ ದೆನ್ ವಿ ಗಾಟ್ ಬ್ಯಾಕ್ ಟು ಟಾಕಿಂಗ್. ಯಾಕೆ ಗೊತ್ತಾಡ, ಯಾವಾಗ ನೋಡು ನಾಯಿಗಳನ್ನ ಕೋತಿಗಳನ್ನ ಓಡಿಸ್ತಾ ಇರ್ತಾನೆ, ಅದಕ್ಕೆ ಮದುವೆ ಇವ್ರು ಹೋಗ್ಬಿಟ್ಟು ಅವನ ಹತ್ರ ಸೇಮ್ ನಂಗೆ ಗೊತ್ತು ಬಿಡು ನಿಂಗೆ ಯಾಕೆ ಮದುವೆ ಗುಡ್ ಮಾರ್ನಿಂಗ್.
ನಾವು ಅಲ್ಲಿಗೆ ಬೇಸಿಕ್ಲಿ ಹೋಗಿರೋದೇ ನಾನ್ ವೆಜ್ ಫಂಕ್ಷನ್ಗೆ. ಬಟ್ ಇರ್ರೆಸ್ಪೆಕ್ಟಿವ್ ನಾವು ಮಾಡೋದು ಮಾಡಲೇಬೇಕು. ಎಷ್ಟೇ ನಾಳೆ ಚಿಕನ್ ತಂದು ಬೇರೆಯವ್ರು ಮಾಡ್ತಾರೆ ಬಡಿಸ್ತಾರೆ ಅಂದರೂ ಇವ್ರು ಕೋಳಿನ ಫ್ರಮ್ ಸ್ಕ್ರ್ಯಾಚ್ ಕಟ್ ಮಾಡಿ ಆ ಟೈಮಲ್ಲಿ ತಿಂದ್ರೇ ಮಜಾ. ಬಟ್ ಗೈಸ್, ನಿಮ್ಮ ಕಸಿನ್ಸ್ ಸೇರುವಾಗೋ ಅಥವಾ ನೀವು ಊರಲ್ಲೂ ಇದನ್ನೆಲ್ಲ ಮಾಡ್ತೀರಾ ಅಂದರೆ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್, ಬಿಕಾಸ್ ಐ ವುಡ್ ಲವ್ ಟು ರೀಡ್, ಬಿಕಾಸ್ ಐ ಕ್ಯಾನ್ ರಿಲೇಟ್ ಸೋ ಮಚ್ ಟು ಆಲ್ ಆಫ್ ದಿಸ್ ಸ್ಟಫ್. ಸೊ ಇಲ್ಲಿ ಕ್ಲೀನಾಗಿ ಪೇಷನ್ಸಿಂದ 3 ಕೋಳಿಯನ್ನು ಕ್ಲೀನ್ ಮಾಡಿ ಪೀಸಸ್ ಕ್ಲೀನಾಗಿ ಕಟ್ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಕಡೆ ಫುಲ್ ಪ್ರಿಪ್ರೇಷನ್ಸ್ ಮಾಡ್ಕೊತಿದ್ದಾರೆ ಇದಕ್ಕೆ ಮಸಾಲ ಎಲ್ಲ ಮಾಡೋಕ್ಕೆ. ಇನಿಷಿಯಲಿ ವಿ ಥಾಟ್ ಬಾರ್ಬಿಕ್ಯೂ ಮಾಡೋಣ ಅಂತ, ಬಟ್ ವಾಟ್ ವಿ ರಿಯಲೈಸ್ಡ್ ಇಸ್ ದ್ಯಾಟ್ ಲಾಸ್ಟ್ ಟೈಮ್ ನಾವು ಬಾರ್ಬಿಕ್ಯೂ ಮಾಡಬೇಕಾದ್ರೆ ಐ ಡಿಂಟ್ ಎಂಜಾಯ್ ಆ್ಯಂಡ್ ಐ ರಿಯಲಿ ವಾಂಟೆಡ್ ಪೆಪ್ಪರ್ ಚಿಕನ್. ಸೊ ಆನ್ ದಿಸ್ ರಿಕ್ವೆಸ್ಟ್ ವಿ ಜಸ್ಟ್ ಶಿಫ್ಟೆಡ್ ದ ಪ್ಲಾನ್. ಗೈಸ್, ವಾಟ್ಸ್ ಹ್ಯಾಪನಿಂಗ್? ಅಲ್ಲೋಡು, ವಾಟ್ ಈಸ್ ಹ್ಯಾಪನಿಂಗ್ ಅಂದರೆ ಟೈಮ್ ಎಷ್ಟು ಇವಾಗ ಅಂತ. 11:25 ಆಗಿದೆ. 12 o'clockಗೆ ಚಿಕನ್ ಪೆಪ್ಪರ್ ಫ್ರೈ ಮಾಡಬೇಕು, ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾರೆ. ವಾವ್, ಝೂಮ್ ಇವ್ರು ಏನ್ ಮಾಡಲ್ಲ ಬಟ್ ಬರ್ತಾರ ಲಾಸ್ಟಲ್ಲಿ. ಬಾ ಬಾ ಬಾ, ಗ್ರೇಟ್ ವರ್ಕ್. ನಿಮ್ದೇನ್ ರೋಲು? అంత వీడియో కోసం ఎంత బాగా చేస్తా ఉంటారు. ಅಂಕಿ ಇಲ್ಲೇ ನಡೀತಿದೆ. ಚಿಕನ್ ಕಟ್ ಮಾಡ್ತಾ ಇದೀವಿ. ಎಷ್ಟು ಕೆಜಿ ಇಪ್ಪ ನಿಮ್ದು? ನಮ್ದು 4 4.5 kg ಗೈಸ್. ತಂದಾಗ ಎಷ್ಟು? ತಂದಾಗ 1.5, 1.25, ಇನ್ನೊಂದು 1,600. 3 ಕೋಳಿ. 3 ಕೋಳಿ. ಸರ್ ನೀವೇನ್ ಸರ್ ಇಲ್ಲಿ? 5 ನಾವು ಮಸಾಜ್ ಮಾಡ್ತಾ ಇದ್ದೀವಿ ಸರ್. ನೀವು ಮಸಾಜ್ ಯಾವ ಮಸಾಜ್ ಸರ್? ಅಲ್ಲ, ಅದು ಪೀಸ್ಫುಲ್ ನೋಡ್ತಾ ಇದ್ದೀವಿ ಯಾವ ಬಾಡಿ ಪಾರ್ಟ್ ಇದೆ ಅಂತ. ತಿಳ್ಕೊಂಡ ನೀನು ಯಾವ್ಯಾವ ಬಾಡಿ ಪಾರ್ಟ್ ಇದೆ ಅಂತ? ಇವು ಲಿವರ್, ಇದು ಕಿಡ್ನಿ, ಅಂಡ್ ದಿಸ್ ಇಸ್ ಆಲ್ಸೋ ಕಿಡ್ನಿ. ಇದು ವಿಂಗ್ಸ್, ಇದು ವಿಂಗ್ಸ್. ಓಕೆ. ಇದು ಲೆಗ್ ಪೀಸ್. ಇದು ಗುಂಡಕಾಯಿ, ಸಾಫ್ಕಾಯಿ ಅಲ್ಲ, ಇದು ಒಳಗಡೆ ನಮ್ಗೆ ಗೊತ್ತಿಲ್ಲ. ಆಯ್ತು ಸರ್. ಮೂಳೆ ಇದು. ಸರ್ ಗ್ರೇಟ್ ಟ್ಯಾಲೆಂಟ್. ಓಕೆ ಸರ್. ಸರ್ ಗ್ರೇಟ್ ಟ್ಯಾಲೆಂಟ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಇವ್ರು ನೈಟಲ್ಲಿ ತಗೊಂಡಿರೋ ಡಿಸಿಷನ್ಗೆ ಇವಾಗ ಈ ಮನೆಗೆ ಬಂದ್ಬಿಟ್ಟು ಎಲ್ಲರನ್ನೂ ಎಬ್ಬಿಸ್ಬಿಟ್ಟು ಏನ್ ಮಾಡ್ತಾ ಇದೀವಿ? ನಾವು ಪೆಪ್ಪರ್ ಚಿಕನ್ ಮಾಡ್ತಾ ಇದೀವಿ ಗೈಸ್. ಈ ಮನೆಗೆ ಯಾಕೆ ಬಂದೆ ಗೈಸ್? ಇಲ್ಲಿ ಬಲ್ಲಿ. ಈ ಮನೆಗೆ ಯಾಕೆ ಬಂದೆ? ಜಾಸ್ತಿ ಸಾಮಾನಿದೆ, ಅದಕ್ಕೆ ಗರಂ ಮಸಾಲ ಐಟಮ್ ಎಲ್ಲ ಎತ್ಕೊಂಡು. ಯಾಕೆ ಗೈಸ್ ಅಲ್ಲಿ ಇರ್ಲಿಲ್ವಾ ಗೈಸ್? ಅಲ್ಲಿ ಬರೀ ನೀನ್ ಇಟ್ಕೊಂಡು ಮಾತಾಡೋ. ಇನ್ನೊಂದು ಡೌಟ್ ಯಾಕೆ? ಈರುಳ್ಳಿ ಬೆಳ್ಳುಳ್ಳಿ ಇತ್ತು ಗೈಸ್, ಅದಕ್ಕೆ ಅಲ್ಲಿ ಏನು ಇದಿರ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದ್ವಿ. ಎಷ್ಟು ಜನ ಬಂದಿದೀವಿ ಹೇಳಿ ಗೈಸ್? ಸಾಲಾಗೋಸ್ಕರ ಬಂದಿರು. 1 2 3 4 ನಾನ್ ಇನ್ಕ್ಲೂಡಿಂಗ್ ಮೀ 7 ಅನ್ಸುತ್ತೆ. 6 ಏನಾ? ಓಕೆ. ನೋಡಿ, ಇವ್ರು ಒಂದು ಐಟಮ್ಗೆ, ಇವ್ರು ಇನ್ನೊಂದು ಐಟಮ್ಗೆ, ಇವ್ರು ಯಾವ ಐಟಮ್ಗೆ. ಸೊ ವಿ ಓನ್ ಲೈಕ್ 2 ಹೋಮ್ಸ್ ಊರಲ್ಲಿ. ಒನ್ ವೇರ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಸ್ಟೇ ಆ್ಯಂಡ್ ಇನ್ನೊಂದು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇರ್ತಾರೆ. ಬೋತ್ ಆಫ್ ದೆಮ್ ಆರ್ ಲೈಕ್ 20 steps ಅಪಾರ್ಟ್ ಅಷ್ಟೇ. ಸೊ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇರಲಿಲ್ಲ, ಬಿಕಾಸ್ ಫಂಕ್ಷನ್ ಇಲ್ಲಿ ಇಟ್ಕೊಂಡಿದ್ವಿ ಅಂತ ಹೇಳಿಬಿಟ್ಟು ಎಲ್ಲ ಪ್ರಿಪ್ರೇಷನ್ ಐಟಮ್ಸ್ ಇಲ್ಲಿತ್ತು. ಸೊ ಆ ಮನೆಯಲ್ಲಿ ಲಾಡ್ ಆಫ್ ಐಟಮ್ಸ್ ವೇರ್ ಮಿಸ್ಸಿಂಗ್. ಸೊ ಆ ಟೈಮಲ್ಲಿ ಪಾಪ ಈ ಮನೇಲಿ ಅಜ್ಜಿ ತಾತ ಎಲ್ಲ ಮಲಗಿದ್ರೆ ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ಟು ಅರೌಂಡ್ 1 o'clock ಎಲ್ಲ ಎಲ್ಲರನ್ನೂ ಎಬ್ಬಿಸ್ಬಿಟ್ಟು ವಿ ವರ್ ಲೈಕ್ ನಮ್ಗೆ ಐಟಮ್ಸ್ ಬೇಕು ಅಂತ ಅದರಲ್ಲೆಲ್ಲ ಕಟ್ಟಿಟ್ಟಿದ್ದ ಐಟಮ್ಸ್ ಎಲ್ಲ ತೆಗೆದ್ಬಿಟ್ಟು ಚಲಾಪಿಲಿ ಮಾಡಿ ವಿ ಟುಕ್ ದೆಮ್ ಫಾರ್ ಅವರ್ ಪ್ರಿಪ್ರೇಷನ್. ಸೊ ಇಷ್ಟೊಂದು ಅನಾಯಿಂಗ್ ಆಗಿರ್ತೀವಿ ಹಾನೆಸ್ಟ್ಲಿ. ಐ ಡೋಂಟ್ ನೋ ಹೌ ದೇ ಆಲ್ ಬೇರ್, ಬಟ್ ಅವ್ರು ಯಾರೂ ಅನಾಯೇ ಆಗೋದಿಲ್ಲ ಗೈಸ್. ನಾವು ಇಷ್ಟೊಂದು ಕ್ರೇಜಿಯಾಗಿ ಆಡಿದ್ರು ದೇ ರಿಯಲಿ ವಿಲ್ ಎಂಜಾಯ್ ಇಟ್ ಆ್ಯಂಡ್ ನಮ್ಮ ಜೊತೆ ಕುತ್ಕೊಂಡು ದೇ ವಿಲ್ ಲಿಟ್ರಲಿ ವಾಚ್ ದೆಮ್, ವಿಚ್ ಇಸ್ ಸೋ ನೈಸ್. ಸರ್ ನಿಮ್ಮ ಗೆಟಪ್ಪು ಸರ್ ಹೇಳಿ. ಮಸಾಲೆ ಐಟಮ್ಸ್. ವಾವ್, ಫ್ರೇಮ್ ಆಕ್ಯುಪೈಡ್. ನಿಮ್ದೆ ಇಲ್ಲಿ ಬಾರೋ ಇಲ್ಲಿ. ನಿಮ್ದೇನಿದು ಕ್ಯಾಮಿಯೋ ರೋಲ್? ಇಲ್ಲಿ ಬನಾನಾ ತಿನ್ಕೊಂಡು ಕೆಲಸ ಮಾಡೋದು ಬಿಟ್ಟು. ಸರ್ ಹೇಳಿ ನಿಮ್ದ್ರಲ್ಲಿ ಏನೇನಿದೆ? ಇದು ಕ್ಯಾಪ್ಸಿಕಮ್ ಇದೆ, ಹಸಿಮೆಣಸಿನಕಾಯಿ, ಗ್ರೀನ್ ಚಿಲ್ಲಿ, ಲೆಮನ್, ಗರಂ ಮಸಾಲ. ಸರ್ ನಿಮಗೆ ಕವರ್ ಸಿಕ್ಕಿಲ್ವಾ ಸರ್? ಸಿಕ್ಕಿಲ್ಲ. ಸರಿ ತಗೊಳ್ಳಿ, ಬನ್ನಿ ಇದನ್ನು ಇಟ್ಕೊಳ್ಳಿ. ಮತ್ತೆ ಇಲ್ಲಿ ಇಡ್ರಮ್ಮ. ವಾ, ಇಲ್ಲಿ ಏನದು ಗೋಡಂಬಿ ಇದೆ,
ಅದು ಟೆಕ್ನಾಲಜಿ. ಟೆಕ್ನಾಲಜಿ. ಇಟ್ಸ್ ಟೆಕ್ನಾಲಜಿ. ಬಂದಿರೋದೊಂದು ಮಾಡೋದೊಂದು ಎಕ್ಸಾಂಪಲ್. ಬಂದಿರೋದು ಕೆಲ್ಸಕ್ಕೆ ಎಲ್ಲರೂ ಇಲ್ಲಿ ಕುತ್ಕೊಂಡು ಬನಾನಾ ತಿಂತಿದ್ದಾರೆ. ನನಗೆ ಫಸ್ಟ್ ಪ್ರಿಪ್ರೇಷನ್ ಏನಿದೆ ಹೇಮ ಅದರಲ್ಲಿ? ಪೆಪ್ಪರ್ ಇದೆ, ಸೋಂಫ್ ಇದೆ, ಮತ್ತೆ ಜೀರಿಗೆ ಇದೆ. ರೇಷಿಯೋಸ್ ನಮಗೆ ಗೊತ್ತಿಲ್ಲ, ನಮ್ಗೆ ಹಾಕ್ಕೊಟ್ರು. ನಾವು ಮಿಕ್ಸಿಗೆ ಹಾಕಿ ಪ್ರೊಸೀಜರ್ನ ಫಾಲೋ ಮಾಡೋಷ್ಟೇ. ಓಕೆ, ಇನ್ ದಿಸ್ ವಿ ಹ್ಯಾವ್ ಪುದೀನಾ, ಆಮೇಲೆ ಗಾರ್ಲಿಕ್, ಜಿಂಜರ್, ಆಮೇಲೆ ಏನಿತ್ತು ಕೊರಿಯಾಂಡರ್. ಯಾ, ಇದು ಗ್ರೀನ್ ಪೇಸ್ಟ್ಗೆ ಚಿಲ್ಲೀಸ್ ಹಾಕಿದ್ದಾರೆ ಅನ್ಸುತ್ತೆ, ಅಲಾಂಗ್ ವಿತ್ ಚಿಲ್ಲೀಸ್. ಗೈಸ್, ವಾಟ್ಸ್ ದ ರೆಸಿಪಿ? ವಾಣಿಯಕ್ಕ ರೆಸಿಪಿ ಹೇಳಿ, ಏನು ಹಾಕಿದ್ರಿ? ಪೆಪ್ಪರ್ ಚಿಕನ್ಗೆ ಆಯಿಲ್, ಇದು ಕ್ಯಾಶು, ಕ್ಯಾಶು, ಚಿಲ್ಲಿ, ಕರಿ ವೆಯ್ಟ್ ಮ್ಯಾನ್, ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಓಕೆ, ಇವಾಗ ಇದನ್ನ ಸೈಡಿಗೆ ತಗೋಬೇಕಾ ಫ್ರೈ ಆದ್ಮೇಲೆ? ಏನ್ ಕಾವಾలంటే లోపలికి ಓಕೆ, ಮಾಡ್ತಾರೆ. ನೆಕ್ಸ್ಟ್ ಆಯಿಲಲ್ಲಿ ಆನಿಯನ್. ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡೋಕ್ಕೆ 2 ಗಂಟೆ ಆಗುತ್ತೆ. ಓಕೆ, ಫಸ್ಟ್ ಕಾಲು ಹಿಡ್ಕೋಬೇಕು, ಆಮೇಲೆ Guys, the story behind cutting these chicken pieces, the person who cut it and cleaned it was Bhavana. Honestly guys, ನಾವು ಈ ಕೆಲಸ ಮಾಡಬೇಕು ಅಂತ ಇದ್ದಿದ್ದಿದ್ರೆ we would have taken at least 1.5 hours to 2 hours to just clean them, roast them and all of that. ಬಟ್ ಭಾವನಾ ಅಂತೂ ಶಿ ವಾಸ್ ಸೋ ಕ್ವಿಕ್ ಆಟ್ ಇಟ್ ಗೈಸ್. ಲೈಕ್ ಅವಳು ಏನೋ ಹೋಗ್ಬಿಟ್ಟು ತಗೊಂಬನ್ನಿ ಅಂತ ಹೇಳಿದ್ಲು, ಹೋಗ್ತಾರೋ ಅಷ್ಟರಲ್ಲಿ ಶಿ ಇಸ್ ಜಸ್ಟ್ ಡನ್ ಕ್ಲೀನಿಂಗ್ 1 whole ಚಿಕನ್. ಲೈಕ್ ಫುಲ್ ಸ್ಕಿನ್ ಔಟ್ ಮಾಡಿಬಿಟ್ಟು ಕ್ಲೀನಾಗಿ ಕ್ಲೀನ್ ಮಾಡಿದ್ಲು. ಆ್ಯಂಡ್ ಇನ್ ಲೈಕ್ ದ ಸ್ಪ್ಯಾನ್ ಆಫ್ 5 minutes ಐ ಥಿಂಕ್ ಶಿ ವಾಸ್ ಕ್ಲಿಯರ್ಲಿ ಡನ್ ಕ್ಲೀನಿಂಗ್ ಆಲ್ ದ 3 chickens. ಸೊ ಅದಾದ್ಮೇಲೆ ಬರೀ ಕಟ್ ಮಾಡೋದು ಮಾತ್ರ ಇತ್ತು ಪೀಸಸ್ ಆಗಿ. ಆ್ಯಂಡ್ ಆ ಸ್ಕಿಲ್ನ ನೋಡೋಕ್ಕೆ ವಿ ಆಲ್ ಲಿಟ್ರಲಿ ಹ್ಯಾಡ್ ಟು ಜಸ್ಟ್ ವೇಕಪ್. ಎವ್ರಿಬಡಿ ವೆ ಲೈಕ್ ಇವಳು ಮುಗಿಸ್ಬಿಟ್ಲು ವಿ ಲೈಕ್ ಹೌ ಕಮ್ ದಿಸ್ ಫಾಸ್ಟ್ ಅಂತ ಎಲ್ಲರೂ ಎದ್ದು ನಿಂತ್ಕೊಂಡು ಬೇರೆ ನೋಡ್ತಿದ್ರು. ದೇ ವೆ ಲೈಕ್ ಹೌ ಡಿಡ್ ಯು ಡೂ ಇಟ್ ದಿಸ್ ಫಾಸ್ಟ್? ಆ್ಯಕ್ಚುಲಿ ನೀನು ಟ್ರೈನ್ ಮಾಡ್ಬೋದು ಪೀಪಲ್ನ, ಅಟ್ಲೀಸ್ಟ್ ಟ್ರೈನರ್ಸ್ ಅಂತ ಫುಲ್ ರೇಗಿಸ್ತಿದ್ವಿ. ಬಟ್ ಯಾ ಗೈಸ್, ಲೈಕ್ ದಟ್ ವಾಸ್ ಸೂಪರ್ ಫನ್. We are putting stone salt. ಇಟ್ಸ್ ರಾಕ್ ಸಾಲ್ಟ್ ಬ್ರೋ. ಹೆಸರೇನು ಹೇಳು? ಕೃಷ್ಣ ಅಭಿಮಾನಿಗಳ ಸಂಘ. ಕೃಷ್ಣ ಇದು ಗ್ರೀನ್ ಚಿಲ್ಲಿ ಅಲ್ಲ, ಫ್ಯಾನ್ ಫಾಲೋಯಿಂಗ್ ಬ್ರೋ. ಕೊತ್ತಂಬರಿ, ಪುದೀನ, ಜಿಂಜರ್ ಗಾರ್ಲಿಕ್, ಚಿಲ್ಲಿ, ಧನಿಯಾ ಪೌಡರ್, ಅಕ್ಕ ಜೋರಾಗಿ ಹೇಳ್ಬೇಕು. ಧನಿಯಾ ಪೌಡರ್ 2 ಸ್ಪೂನ್ಸ್ ಅಷ್ಟೇ. ಅರಿಶಿನ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ವಾಟರ್ ಎಲ್ಲ ಸ್ವಲ್ಪ ಡ್ರೈ ಆದಮೇಲೆ ಪೆಪ್ಪರ್ ಪೌಡರ್ ಹಾಕ್ಬೇಕು. ಸರ್ ನೀವಿನ್ನೂ ತಿಂದೇ ಇಲ್ಲ ಸರ್, ಆಗಲೇ ಭಾರಿ ಇದೆ ಟೇಸ್ಟ್ ಅಂತೀರಿ. ಇದು ಚಿಕ್ಕ ಪೀಸ್ ತಿಂದೆ, ಹೌದಾ? ಸೂಪರ್ ಆಗಿತ್ತು. ಚೆನ್ನಾಗಿ, ಓಕೆ ಸರ್, ಅಪ್ರೂವ್ಡ್. ಸುಮೇದ್ ಅಪ್ರೂವ್ಡ್. ಸೂಪರ್ ಆಗಿದೆ. ಮಸಾಲೆ ಎಲ್ಲ ಇನ್ನೊಂಚೂರು ಬೇಯಬೇಕು, ಇನ್ನು ಟೈಮ್ ಹಿಡಿದು. ಓಕೆ, ಒಂದು 5-6 ನಿಮಿಷ. ಇವರು ತೋರಿಸಿದ್ರು ಗ್ಯಾಂಗ್. ಇಲ್ಲೇ ಒಂದು ನಡೀತಾ ಇದ್ರೆ ಮಾಡೋ ಅವರೊಬ್ರು ಟೈಮ್ ಪಾಸ್ ಪಾರ್ಟಿ, ಇದು ಗಾಸಿಪ್ ಪಾರ್ಟಿ. ಇವ್ರು 3 ಜನ ಸಂಘ ಇವ್ರದ್ದೇನೋ ಇಂಟರ್ನ್ಯಾಷನಲ್ ಪ್ಲಾನಿಂಗ್ ನಡೀತಾ ಇದೆ ಇಲ್ಲಿ. ಕಟ್ಕೊಂಡ್ಬಿಟ್ಟಾರೆ ಗೈಸ್. ಸಂಘದ ಹೆಸರೇನೋ? ಶೋಭಾ ರಾಣಿ ಸಂಘ. ಶೋಭಾ ರಾಣಿ ಸಂಘದವ್ರೆ, ನಿಮ್ಮ ಚರ್ಚೆ ಇದು ಪೆಪ್ಪರ್ ಪೌಡರ್, ಪೆಪ್ಪರ್, ಸೋಂಪು ಮತ್ತೆ ಜೀರಾ ಪೌಡರ್. ಅದು ಪೌಡರ್ ಮಾಡ್ಕೊಂಡಿದ್ದು ತೋರಿಸ್ದೆ, ಅದ್ರ ಪೌಡರ್. ಇವಾಗ ಸ್ವಲ್ಪ ಟೇಸ್ಟಿಗೆ ಹಾಕ್ಕೊಳ್ತೀನಿ, ಆಮೇಲೆ ಲಾಸ್ಟಲ್ಲಿ ಹಾಕ್ತೀನಿ. ಓಕೆ,
ಮಿಕ್ಸಿಂಗ್ ಮಿಕ್ಸಿಂಗ್ ಮಿಕ್ಸಿಂಗ್. ಅಣಿ ಪೀಸ್ಲು ಕಡಿಮೆ ಮಾಡಿ. ಮೂರು ಕೋಳಿ ಇನ್ನೆಷ್ಟೋ ಬರುತ್ತೆ. 3 ಕೋಳಿ ಅಂತ ಹೇಳಕ್ಕೆ ಪೀಸ್ಗಳು ಕಡಿಮೆನೇ ಬರೋದು. ಆಗ ಇನ್ನೊಂದು 10 ಕೋಳಿ ಎತ್ಕೋಬಾ ನಾಳೆ ಬೆಳಗ್ಗೆ. ಎಲ್ಲ ಒಂದೇ ಅದಂಗೆ ನಾನು ಎಲ್ಲಿಂದ ವಾವ್ ಯಮ್ಮಿ. ನೋಡಕ್ ಯಮ್ಮಿ ಕಾಣ್ತೈತೆ. ಲಾಸ್ಟಲ್ಲಿ ಕೊತ್ತಂಬರಿ ಇದು ರೋಸ್ಟ್ ಮಾಡಿರೋದನ್ನ ಹಾಕೊಂಡು ಈ ಚಿಕ್ಕ ಚಿಕ್ಕ ಕುಟುಂಬದ ಕ್ಷಣಗಳನ್ನು ಮನಸಾರೆ ಬದುಕಿ. ಒಂದು ದಿನ ಇದೇ ನೆನಪುಗಳು ಜೀವನದ ಅತಿ ಸುಂದರ ಭಾಗವಾಗುತ್ತವೆ. ನಿಮ್ಮ ಕಸಿನ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗಿನ ಸ್ಪೆಷಲ್ ಮೂವ್ಮೆಂಟ್ಸನ್ನು ಎಂಜಾಯ್ ಮಾಡೋದನ್ನು ಮರೆಯಬೇಡಿ. ಈ ವ್ಲಾಗ್ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಲಾಟ್ಸ್ ಆಫ್ ಲವ್. ಬಾಯ್ ಗೈಸ್. ಅಷ್ಟು ಬೇಗ ಅಲ್ಲ, ಇದರದ್ದು ಇನ್ನೊಂದು ಪಾರ್ಟ್ನ ಖಂಡಿತ ನೋಡಿ.